Hello everyone, welcome to SHG Hyperdrive ಯೂಟ್ಯೂಬ್ ಚಾನಲ್. ಸೊ ಟುಡೇ ಟಾಪಿಕ್ ಏನು ನಾನು ಯಾವ್ದ್ರ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ ಅಂದರೆ ಬಯಾಲಜಿ ಕಾನ್ಸೆಪ್ಟ್ಸ್ ಯಾಕಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇರುತ್ತೆ ಅಂತ. ಸೊ ಮೀನ್ಸ್ 4th ಸೆಮಿಸ್ಟ್ರಲ್ಲಿ ನೀವು ನೋಡಿರ್ಬೋದು BIE ಅಂತ VTU ಇಂದ ಒಂದು ಸಬ್ಜೆಕ್ಟ್ ರಿಲೀಸ್ ಆಗುತ್ತೆ. ಮೀನ್ಸ್ ಬಯಾಲಜಿ ಇನ್ ಇಂಜಿನಿಯರಿಂಗ್ 2021 ಈ ಕಾನ್ಸೆಪ್ಟ್ಸು ಇಂಟ್ರೊಡ್ಯೂಸ್ ಆಗುತ್ತೆ ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಯಾಕಾಗಿ ಇದ್ರದ್ದು ಕೋರ್ಸ್ ಆಬ್ಜೆಕ್ಟಿವ್ ಏನಿರುತ್ತೆ, ಯಾಕಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈ ಬಯಾಲಜಿ ಟಾಪಿಕ್ ಇರುತ್ತೆ ಅನ್ನೋದು ಮೇನ್ ಆಗಿರುತ್ತೆ. ಸೊ ಕೋರ್ಸ್ ಆಬ್ಜೆಕ್ಟಿವ್ ನಂಬರ್ 1 ಏನು ಬರುತ್ತೆ ಅಂದರೆ ಟು ಫೆಮಿಲರೈಸ್ ದ ಸ್ಟೂಡೆಂಟ್ಸ್ ವಿತ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಎಸ್ಪೆಷಲಿ ಬಯಾಲಜಿಕಲ್ ಕಾನ್ಸೆಪ್ಟ್ಸ್ ಆ್ಯಂಡ್ ದೇರ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್. ಸೊ ಏನಾಗುತ್ತೆ ಅಂದರೆ ಇದರಲ್ಲಿ ಬೇಸಿಕ್ಕಿಂದ ಕೆಲವೊಂದಷ್ಟು ಟಾಪಿಕ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೆಲ್ ಇರ್ಬೋದು, ಹೇಗೆ ಸೆಲ್ನ ಫಂಕ್ಷನ್ ಇರುತ್ತೆ, ಯಾವ್ಯಾವ ಥರ ಫಂಕ್ಷನ್ ಮಾಡುತ್ತೆ ಬಾಡಿಲಿ ಸೆಲ್ಸ್ಗಳು ಅನ್ನೋದಿರುತ್ತೆ. ಸೊ ಇದನ್ನೇನಾಗುತ್ತೆ, ಒಂದು ಬಯಾಲಜಿಕಲ್ ಕಾನ್ಸೆಪ್ಟ್ಸ್ಗಳನ್ನ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ಗಳಿಗೆ ಹೇಗೆ ಬಳಸ್ಕೋಬೋದು. ಸೊ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಂದರೆ ಏನೇನು ಬರುತ್ತೆ ಅಂತ ಮುಂದೆ ಹೇಳ್ತೀನಿ. ಸೊ ಕೋರ್ಸ್ ಆಬ್ಜೆಕ್ಟಿವ್ ಸೆಕೆಂಡ್ ಏನು ಬರುತ್ತೆ ಅಂದರೆ ಟು ಎನೇಬಲ್ ದ ಸ್ಟೂಡೆಂಟ್ಸ್ ವಿತ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಯೋ ಡಿಸೈನ್ ಪ್ರಿನ್ಸಿಪಲ್ಸ್ ಟು ಕ್ರಿಯೇಟ್ ನಾವೆಲ್ ಡಿವೈಸಸ್ ಆ್ಯಂಡ್ ಸ್ಟ್ರಕ್ಚರ್ಸ್. ಸೊ ಅಂದರೆ ಏನು ಬೇಸಿಕ್ಸ್ಗಳನ್ನ ತಿಳ್ಕೊಂಡಿರ್ತೀವಿ ಬಯೋ ಇಂಜಿನಿಯರಿಂಗಲ್ಲಿ, ಮೀನ್ಸ್ ಸೆಲ್ಸ್ ಬಗ್ಗೆ ಏನು ತಿಳ್ಕೊಂಡಿರ್ತೀವಿ, ಅದನ್ನು ಹೇಗೆ ನಾವು ಡಿಸೈನ್ ಮಾಡ್ಬೋದು ಹೊಸದಾಗಿ ಅಪ್ಲಿಕೇಶನ್ ಲೆವೆಲಲ್ಲಿ ಯಾವ ಥರ ನಾವೇನು ಮಾಡ್ಬೋದು, ಒಂದಷ್ಟು ಬೇಸಿಕ್ ಡಿಸೈನ್ಗಳನ್ನ ಮಾಡ್ತಾರೆ. ಮೀನ್ಸ್ ಯಾರೋ ಒಬ್ಬರು ಆರ್ಗನ್ಸ್ಗಳನ್ನ ಡ್ಯಾಮೇಜ್ ಮಾಡ್ಕೊಂಡಿದ್ರೆ ಅಥವಾ ಡ್ಯಾಮೇಜ್ ಆಗಿದ್ದರೆ ಅದರೊಂದು ಆಕ್ಸಿಡೆಂಟಲಲ್ಲಿ ಆರ್ಗನ್ಗಳು ಲಾಸ್ ಆಗಿದ್ದರೆ ಪ್ರಾಸ್ಥೆಟಿಕ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಪ್ರಾಸ್ಥೆಟಿಕ್ಸ್ಗಳು ಏನು ಮಾಡ್ತಾರೆ, ಬಯೋ ಡಿಸೈನ್ ಆಗಿ ಮಾಡಿ ಅದನ್ನು ಕ್ರಿಯೇಟ್ ಒಂದು ಡಿವೈಸಸ್ಗಳಾಗಿ ಸ್ಟ್ರಕ್ಚರ್ನ ಕೊಟ್ಟು, ಸೊ ಯಾರಿಗೆ ಆರ್ಗನ್ಗಳು ಫೇಲ್ಯೂರ್ ಆಗಿರುತ್ತೆ, ಯಾರಿಗೆ ಹ್ಯಾಂಡಿಕ್ಯಾಪ್ಸ್ಗಳಿರ್ತಾರೆ ಅವ್ರಿಗೆ ಹೆಲ್ಪ್ ಆಗೋ ಥರ ಏನಾಗುತ್ತೆ ಇದು ಹೆಲ್ಪ್ ಮಾಡುತ್ತೆ. ಮೀನ್ಸ್ ಬಯೋ ಡಿಸೈನ್ಸ್ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕೋರ್ಸ್ ಆಬ್ಜೆಕ್ಟಿವ್ ಆಫ್ ಬಯೋ ಇಂಜಿನಿಯರಿಂಗ್. ಸೊ ನೆಕ್ಸ್ಟು ಟು ಪ್ರೊವೈಡ್ ದ ಸ್ಟೂಡೆಂಟ್ಸ್ ಆ್ಯನ್ ಅಪ್ಲಿಕೇಶನ್ ಆಫ್ ಹೌ ಬಯಾಲಜಿಕಲ್ ಸಿಸ್ಟಮ್ಸ್ ಕ್ಯಾನ್ ಬಿ ರೀಡಿಸೈನ್ಡ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಫಾರ್ ನ್ಯಾಚುರಲ್ ಸಿಸ್ಟಮ್. ಸೊ ಏನಾಗುತ್ತೆ, ಹ್ಯೂಮನ್ಸಿಗೆ ಹೆಲ್ಪ್ ಆಗೋದ್ರ ಜೊತೆಗೆ ಎನ್ವೈರ್ಮೆಂಟಿಗೂ ಕೂಡ ಏನಾದ್ರು ಒಂದು ಲಿಟ್ಲ್ ಬಿಟ್ ಆಗಿ ಹೆಲ್ಪ್ ಆಗೋ ಥರ. ಮೀನ್ಸ್ ಎನ್ವೈರ್ಮೆಂಟಿಗೆ ಯಾವುದೇ ಥರ ಹಾರ್ಮ್ಫುಲ್ ಕ್ರಿಯೇಟ್ ಮಾಡಿದೆ. ಸೊ ಮಾಡುವಂತಹ ಡಿಸೈನ್ಸ್ ಎಲ್ಲದೂ ಕೂಡ ಹೇಗಿರಬೇಕು, ಒಂದು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಆಗಿರಬೇಕು ಮತ್ತು ಎನ್ವೈರ್ಮೆಂಟಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಇರಬೇಕು. ಸೊ ಯಾವುದೇ ಥರ ಪೊಲ್ಯೂಷನ್ಸ್ಗಳನ್ನ ಕಾಸ್ ಮಾಡಬಾರ್ದು. ಸೊ ಇವೆಲ್ಲದೂ ಕೂಡ ಒಂದು ಬೇಸಿಕ್ ಕೋರ್ಸ್ ಆಬ್ಜೆಕ್ಟಿವ್ ಆಗಿರುತ್ತೆ ಯಾವುದ್ರದ್ದು, ಬಯಾಲಜಿ ಫಾರ್ ಇಂಜಿನಿಯರ್ಸ್ದು. ಸೊ ನೆಕ್ಸ್ಟ್ ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್ ಟು ಡೆವಲಪ್ ಇಂಟರ್ಡಿಸಿಪ್ಲಿನರಿ ವಿಷನ್ ಆಫ್ ಬಯಾಲಜಿಕಲ್ ಇಂಜಿನಿಯರಿಂಗ್. ಸೊ ಏನಾಗುತ್ತೆ, ಇಂಟರ್ಡಿಸಿಪ್ಲಿನರಿ ಆಗಿ ಏನು ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗಳನ್ನ ಮಾತ್ರ ಓದ್ತಿರ್ತಾರೆ, ಈ ಬಯಾಲಜಿಕಲಿ ಅಥವಾ ನ್ಯಾಚುರಲ್ ಆಗಿ ಅಥವಾ ಹ್ಯೂಮನ್ಸಿಗೆ ಹೆಲ್ಪ್ಫುಲ್ ಆಗುವಂಥದ್ದು ಸುಮಾರಷ್ಟು ಟಾಪಿಕ್ಸ್ಗಳನ್ನ ಈ ಕೋರ್ಸ್ ಸಬ್ಜೆಕ್ಟಲ್ಲಿ ಡಿಸ್ಕಸ್ ಮಾಡ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ಅ ಕೋರ್ಸ್ ಆಬ್ಜೆಕ್ಟಿವ್ ಆಫ್ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಫಾರ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.